ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಅವರೆಬೇಳೆ ಸಾಂಬಾರು ಅಂತ. ನಾವು ಅವರೆಕಾಯಿ ಸೀಸನ್ ಬಂದಾಗ ಅವರೆಕಾಯಿ ಸಾಂಬಾರು ಮಾಡ್ತೀವಿ, ಅವರೆಕಾಯಿಂದ ರೊಟ್ಟಿ ಮಾಡಿರ್ತೀವಿ, ವಡೆ ಮಾಡಿರ್ತೀವಿ, ಮತ್ತು ಮಸಾಲೆ ಸಾಂಬಾರು ಮಾಡಿರ್ತೀವಿ. ಅವರೆಕಾಯಿ ಉಪ್ಪಿಟ್ಟಂತೂ ಫೇಮಸ್ಸು. ಸೊ ಇವಾಗ ಸೀಸನ್ ಇಲ್ಲದೇ ಇರೋದ್ರಿಂದ ಅಂಗಡಿಲಿ ಸಿಗುವಂತಹ ಅವರೆಬೇಳೆನ ತಂದು ಅವರೆಬೇಳೆ ಸಾಂಬಾರು ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ಇವಾಗ ಚೆನ್ನಾಗಿ ಅವರೆಬೇಳೆನ ವಾಶ್ ಮಾಡಿಕೊಂಡು ಒಂದು ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ. ಅಲ್ಲಿ ಈರುಳ್ಳಿ, ಟೊಮೊಟೊ ಮತ್ತು ಹಸಿಮೆಣ್ಸಿನ್ಕಾಯಿ ಇದರಲ್ಲಿ ಜಾಸ್ತಿ ಹಾಕ್ಕೊಬೇಕು, ಮತ್ತು ಬೆಳ್ಳುಳ್ಳಿ, ಕೊತ್ತಂಬರಿ, ಸ್ವಲ್ಪ ಅರಿಶಿನ ಹಾಕ್ಕೊಂಡು ನೀರು ಹಾಕ್ಬಿಟ್ಟು ಒಂದು ವಿಜಿಲ್ ಕೂಗಿಸ್ಕೊಂಬರ್ಬೇಕು. ಇಲ್ಲಿ ನಾವು ಸಾಂಬಾರು ಪುಡಿ ಹಾಕ್ತಾಯಿಲ್ಲ, ಸೊ ಹಾಗಾಗಿ ನಾವು ಹಸಿಮೆಣ್ಸಿನ್ಕಾಯಿನ ಜಾಸ್ತಿ ಖಾರವಾಗಿ ಯೂಸ್ ಮಾಡಬೇಕಾಗತ್ತೆ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ. ಇವಾಗ ನಾನು ಒಂದು ಒಗ್ಗರಣೆ ತೊಗೊಂಬಿಡೋಣವಾ. ಇವಾಗ ಒಂದು ಬಾಣಲೆಗೆ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾದ ನಂತರ ಸಾಸಿವೆ, ಒಣಮೆಣ್ಸಿನ್ಕಾಯಿ, ಕರಿಬೇವು ಮತ್ತು ಸಾಂಬಾರು ಈರುಳ್ಳಿ ಇದ್ದರೆ ಸಾಂಬಾರು ಈರುಳ್ಳಿ ಹಾಕ್ಕೊಳ್ಳಿ. ಅಕಸ್ಮಾತ್ ಇಲ್ಲ ಅನ್ನೋರು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಈ ರೀತಿ ಕಟ್ ಮಾಡ್ಕೊಂಡು ಹಾಕ್ಕೊಂಡು, ಇದು ಒಗ್ಗರಣೆ ಆಗಿದೆ. ಇವಾಗ ಮಸ್ತಿರೋ ಅಂತಹ ಬೇಳೆನ ಇದಕ್ಕೆ ಒಗ್ಗರಣೆ ಜೊತೆ ಮಿಕ್ಸ್ ಮಾಡಿಕೊಂಡು, ಸ್ವಲ್ಪ ರುಚಿಗೆ ನಿಮ್ಗೆ ಎಷ್ಟು ಉಪ್ಪು ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ಬಿಟ್ಟು, ಮತ್ತು ನಾವು ಆಲ್ರೆಡಿ ಆವಾಗ ಮಿಕ್ಸ್ ಮಾಡ್ತಿರ್ತೀವಲ್ಲ, ಬೇಳೆ ಎಲ್ಲ ಹಾಕ್ಕೊಂಡಿರ್ತೀವಲ್ಲ, ಆ ಟೈಮಲ್ಲಿ ಉಪ್ಪು ಹಾಕ್ಕೊಂಡಿರ್ತೀವಿ. ಸೊ ಉಪ್ಪು ನೋಡಿ ಹಾಕ್ಕೊಳ್ಳಿ. ಮತ್ತು ಆಯಿತು. ಇವಾಗ ಗಾರ್ನಿಷಿಂಗ್ಗೆ ಕೊತ್ತಂಬರಿ ಸೊಪ್ಪು ಉದುರಿಸ್ಬಿಟ್ಟು, ಸ್ವಲ್ಪ ಹುಣ್ಸೆಹಣ್ಣು ರಸ ಸ್ವಲ್ಪ ಬಿಟ್ಬಿಟ್ಟು, ಇದೊಂದೇ ಒಂದು ಕುದಿ ಬರಿಸ್ಬಿಟ್ಟು ಆಯಿತು. ಇವಾಗ ನಮಗೆ ಅವರೆಬೇಳೆ ಸಾಂಬಾರು ರೆಡಿ ಆಗೋಯಿತು. ಇದನ್ನು ನಾವು ಚಪಾತಿ ಜೊತೆಗಾಗಿದ್ರು ಓಕೆ, ಪೂರಿ, ದೋಸೆ, ಇಡ್ಲಿ ಯಾವುದ್ರ ಜೊತೆಗಾದರೂ ಸೂಪರ್ ಕಾಂಬಿನೇಷನ್. ಅನ್ನಕ್ಕಂತೂ ಬಿಸಿ ಬಿಸಿಯಾಗಿ ತಿಂದರೆ ಸಖತ್ತಾಗಿರುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಕೀಪ್ ಆನ್ ವಾಚಿಂಗ್.